ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಕಡಲೆಕಾಳು ಹಾಕಿ ಹುಳಿ ಸಾರು ಮಾಡೋದನ್ನು ತೋರಿಸ್ತೀನಿ. ಇವಾಗ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ತಕ್ಕಂತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಕಡಲೆಕಾಳು ಹುಳಿ ಸೂಪರಾಗಿರುತ್ತೆ. ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ. ಮೊದಲಿಗೆ ಕಡಲೆಕಾಳು ರಾತ್ರಿ ಇಡೀ ನೆನೆಸಬೇಕು. ನೆನೆಸಿದಾದ್ಮೇಲೆ ಅದ್ರ ಜೊತೆಯಲ್ಲಿ ಆಲೂಗಡ್ಡೆ, ಬದನೆಕಾಯಿ ಹಾಕೋರು ಬದನೆಕಾಯಿ ಕೂಡ ಹಾಕ್ಬೋದು. ಈಗ ಒಂದು ಚಂಬು ನೀರು ಹಾಕಿ ಈಗ ಕುಕ್ಕರಲ್ಲಿ ನೆನೆಸಿರೋ ಅಂಥ ಕಡಲೆಕಾಳು, ಆಲೂಗಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನು ಮುಚ್ಚಳ ಹಾಕಿ 3 ವಿಸಿಲ್ ಬರ್ಸ್ಕೊಳ್ತೀನಿ. ಈಗ ಮುಚ್ಚಳ ಹಾಕಿ ಇದನ್ನು 3 ವಿಸಿಲ್ ಬರ್ಸ್ಕೋಬೇಕು. 3 ವಿಸಿಲ್ ನಾವು ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ. ಇದು ಚೆನ್ನಾಗಿ ಬೇಯಬೇಕು. ಈಗ ಇದು 3 ವಿಸಿಲ್ ಬರೋದಕ್ಕೆ ಇಟ್ಬಿಟ್ಟಿದ್ದೇನೆ. ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ, ಮೆಂತ್ಯ, ಜೀರಿಗೆ, ಮೆಣಸು, ಇದು ಸಾಂಬಾರು ಪುಡಿ, ಈರುಳ್ಳಿ ಮತ್ತು ಹುಣಸೆಹಣ್ಣು. ಈಗ ಇದನ್ನೆಲ್ಲ ನಾವು ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ಈಗ ಬಾಣಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಜೀರಿಗೆ, ಮೆಣಸು, ಮೆಂತ್ಯ ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಹುಳಿ ಸಾರಿಗೆಲ್ಲ ಮೆಂತ್ಯ ಹಾಕಿದ್ರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ, ಬೆಳ್ಳುಳ್ಳಿ, ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆ ಮೆಂತ್ಯ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಗಮ್ಮಂತ ಇರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಸೇರಿಸ್ತೀನಿ. ಟೊಮೊಟೊ ಸೇರಿಸಿ ಅದು ಕೂಡ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಮೆತ್ತಗಾಗ್ತಾಯಿದೆ. ಈಗ ಇದಕ್ಕೆ ನಾವು ಪುಡಿಗಳು ಸೇರಿಸ್ಬೇಕು. ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಇದಕ್ಕೆ ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಬೇಕು. ಎಣ್ಣೆಯಲ್ಲಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಖಾರ ನೋಡಿಕೊಂಡು ಹಾಕಬೇಕು. ಈಗ ಸಾಂಬಾರು ಪುಡಿ, ಸಾರಿಗೆ ಹಾಕೋ ಸಾಂಬಾರು ಪುಡಿ, ಇದನ್ನು ಮಾಡೋ ರೀತಿ ಕೂಡ ನಾನು ತೋರಿಸಿದ್ದೀನಿ. ಈಗ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಬೇಕು. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಲೆ ಆರಿಸ್ಬೇಕು. ಒಲೆ ಆರಿಸ್ಬಿಟ್ಟು ಇದನ್ನು ತಣ್ಣಗೆ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕು. ನೋಡಿ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಈಗ ರುಬ್ಬಿರೋ ಮಸಾಲೆನ ಈ ಬಾಣಲಿಯಲ್ಲೇ ಹಾಕ್ಬಿಟ್ಟು ಮತ್ತು ಕಾಳು ಕೂಡ ಬೆಂದಿದೆಯಾ ನೋಡಿಕೊಂಡು ಅದು ಕೂಡ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾವು ಕಾಳು ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಕೆಳಗಡೆ ಹುಳ್ಸೆಣ್ಣಲ್ಲಿ ಸ್ವಲ್ಪ ಮಣ್ಣು ಅಂಥದ್ದು ಇರುತ್ತೆ. ನಾವೆಲ್ಲ ಕಲಿಸಿದ್ಮೇಲೆ ಲಾಸ್ಟ್ ತನಕ ಅದು ಲಾಸ್ಟಲ್ಲಿ ನಾವು ಸಾರಿಗೆ ಹಾಕೋಕ್ಕೆ ಹೋಗ್ಬಾರ್ದು. ನೋಡಿ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ಈ ಮಸಾಲೆಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಎಲ್ಲ ಬೆಂದುಬಿಟ್ಟಿದೆ. ಈಗ ನೋಡಿ 3 ವಿಸಿಲ್ಗೆ ಚೆನ್ನಾಗಿ ಬೆಂದಿದೆ. ನಾವು ರಾತ್ರಿ ಇಡೀ ನೆನೆಸಿರ್ತೀವಿ, ಅದಕ್ಕೋಸ್ಕರ ಬೇಗನೆ ಬೇಯುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಾಳು ಬೇಯಿಸೋವಾಗ ಕೂಡ ನಾವು ಉಪ್ಪು ಹಾಕಿದ್ದೀವಿ ನೋಡಿಕೊಂಡು, ಇವಾಗ ಉಪ್ಪು ಸಾಲದಿದ್ದರೆ ಉಪ್ಪು ಹಾಕ್ಕೋಬೇಕು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮುದ್ದೆಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿಕೊಂಡು ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಇದ್ದರೆ ಮುದ್ದೆಗೆ ಸೂಪರಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ನೋಡಿ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಈಗ ಪಾತ್ರೆ ಇಟ್ಟು ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಕರಿಬೇವು ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಹುಳಿ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರು ಕೂಡ ಹಂಗೆ ಇರುತ್ತೆ. ಈಗ ಇದೊಂದು 2 ಕುದಿ ಬಂದರೆ ರೆಡಿ ಆಗಿಬಿಡುತ್ತೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು 2 ಕುದಿ ಬಂದರೆ ಇದು ರೆಡಿ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು ಹಾಕೋದ್ರಿಂದ ನಮಗೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಈ ಹುಳಿ ಸಾರಲ್ಲಿ ಕರಿಬೇವು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ. ನೋಡಿ ಮುದ್ದೆಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿಯಾಗಿದೆ. ತುಂಬ ಸೂಪರಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ. ನೋಡಿ ತುಂಬ ರುಚಿಕರವಾದ
ಕಡಲೆಕಾಳು, ಆಲೂಗಡ್ಡೆ ಹುಳಿ ಮತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಇದ್ದರೆ ಈ ಚಳಿಯಲ್ಲಿ ಈ ಮಳೆ ಬರ್ತಾ ಇರೋದಕ್ಕೆ ಸೂಪರಾಗಿರುತ್ತೆ. ಒಂದು ಮುದ್ದೆ ತಿನ್ನೋರು 2 ಮುದ್ದೆ ಕಂಪಲ್ಸರಿ ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವೀಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.